ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ವಿಶೇಷ ಕಥಾ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಅಂದರೆ 9 ದಿನಗಳ ಕಾಲ ನಡೆಯುವಂಥ ತಾಯಿ ದುರ್ಗಾದೇವಿಯ ಆರಾಧನೆ. ಒಂದು ವರ್ಷದಲ್ಲಿ ನವರಾತ್ರಿ ಎಷ್ಟು ಸಲ ಆಚರಿಸ್ತಾರೆ ಅಂತ ಗೊತ್ತಾ? ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥ ಉತ್ತರ ಅಂದರೆ 2 ಸಲ ಅಂತ. ಒಂದು ಚೈತ್ರ ಮಾಸದಲ್ಲಿ ಬರೋ ಚೈತ್ರ ನವರಾತ್ರಿ, ಮತ್ತೊಂದು ಆಶ್ವಯುಜ ಮಾಸದಲ್ಲಿ ಬರುವಂಥ ಶರನ್ನವರಾತ್ರಿ. ಆದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ವರ್ಷದಲ್ಲಿ 4 ಬಾರಿ ನವರಾತ್ರಿಯನ್ನ ಆಚರಿಸ್ತೀವಿ. ಯಾವ್ದ್ಯಾವುದು ಅಂತಂದ್ರೆ ಮಾಘ ಮಾಸದಲ್ಲಿ ಬರುವಂತ ಮಾಘ ನವರಾತ್ರಿ, ಅಂದ್ರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಇದನ್ನ ಆಚರಿಸ್ತೀವಿ. ಮತ್ತೊಂದು ಆಷಾಢ ಮಾಸದಲ್ಲಿ ಬರುವಂತ ಆಷಾಢ ನವರಾತ್ರಿ, ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಇದನ್ನ ನಾವು ಆಚರಿಸ್ತೀವಿ. ಈ 2 ನವರಾತ್ರಿಗಳನ್ನ ಗುಪ್ತ ನವರಾತ್ರಿ ಅಂತ ಕರಿತೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ನವರಾತ್ರಿ 4 ಬಾರಿ ಆಚರಿಸಲಾಗುತ್ತೆ. ಯಾವ್ದ್ಯಾವುದು ಅಂದರೆ ಮಾಘ ನವರಾತ್ರಿ, ಚೈತ್ರ ನವರಾತ್ರಿ, ಶರನ್ನವರಾತ್ರಿ ಹಾಗೂ ಆಷಾಢ ನವರಾತ್ರಿ. ನವರಾತ್ರಿಯ ಮೊದಲನೆಯ ದಿನದ ಶುಭಾಶಯಗಳು. ನವರಾತ್ರಿಯ ಮೊದಲನೇ ದಿನ ಯಾವ ದೇವಿನ ಆರಾಧಿಸ್ತೀವಿ ಅಂತ ಗೊತ್ತಾ? ನವರಾತ್ರಿಯ ಮೊದಲನೇ ದಿನ ದೇವಿಯನ್ನ ಶೈಲಪುತ್ರಿಯಾಗಿ ಆರಾಧಿಸ್ತೀವಿ. ಯಾರು ಈ ಶೈಲಪುತ್ರಿಯ ಬಗೆಗಿನ ಕತೆ ಏನು, ಈ ದಿನ ಧರಿಸಬಹುದಾದಂತಹ ವಿಶೇಷವಾದ ಬಣ್ಣ, ಅದರ ಪ್ರಾಮುಖ್ಯತೆ ಹಾಗೂ ಶೈಲಪುತ್ರಿಯನ್ನ ಆರಾಧಿಸುವಂಥ ದೇವಸ್ಥಾನಗಳು ಭಾರತದಾದ್ಯಂತ ಎಲ್ಲೆಲ್ಲಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಶೈಲಪುತ್ರಿ ಪರ್ವತರಾಜ ಹಿಮವಂತನ ಮಗಳು. ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನ ಹಿಡಿದು ಎಡಗೈಯಲ್ಲಿ ಕಮಲದ ಹೂವನ್ನ ಹಿಡಿದು ನಂದಿಯನ್ನ ವಾಹನವನ್ನಾಗಿಸಿಕೊಂಡು ಹಿಮಾಲಯದಾದ್ಯಂತ ಸಂಚರಿಸ್ತಾ ಇರ್ತಾಳೆ. ಹಾಗೂ ಶೈಲಪುತ್ರಿ ಈ ಜನ್ಮದಲ್ಲಿ ಸಹ ಶಿವನನ್ನ ವರಿಸ್ತಾಳೆ. ಈ ಜನ್ಮ ಅಂತ ಅಂದ್ರೆ ಪೂರ್ವ ಜನ್ಮದಲ್ಲಿ ಏನಾಗಿರ್ತಾಳೆ? ಪೂರ್ವ ಜನ್ಮದಲ್ಲಿ ಶೈಲಪುತ್ರಿ ಸತಿಯಾಗಿರ್ತಾಳೆ. ಯಾರು ಸತಿ ಅಂದ್ರೆ ದಕ್ಷ ಮಹಾರಾಜನ ಮಗಳು. ಹಿಂದೊಮ್ಮೆ ದಕ್ಷ ಮಹಾರಾಜ ಯಜ್ಞವನ್ನ ಆಯೋಜಿಸಿರ್ತಾನೆ, ಆದ್ರೆ ತನ್ನ ಮಗಳಾದ ಸತಿಯನ್ನ ಆಹ್ವಾನಿಸಿರೋಲ್ಲ. ಕಾರಣ ಏನು ಅಂತ ಅಂದ್ರೆ ಸತಿ ದಕ್ಷ ಮಹಾರಾಜನ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನ ವಿವಾಹವಾಗಿರ್ತಾಳೆ ಅಂತ. ಆದರೆ ವಿಷಯ ತಿಳಿದಂಥ ಸತಿ ತನ್ನ ತಂದೆ ಆಯೋಜಿಸಿರುವಂಥ ಯಜ್ಞದಲ್ಲಿ ತಾನೂ ಪಾಲ್ಗೊಳ್ಬೇಕು ಅಂತ ತಂದೆ ಮನೆಗೆ ಬರ್ತಾಳೆ. ಆದರೆ ದಕ್ಷ ಮಹಾರಾಜ ಸತಿಯನ್ನ ತುಂಬಾ ಹೀಯಾಳಿಸ್ತಾನೆ. ಶಿವನ ಬಗ್ಗೆ, ತನ್ನ ಗಂಡನ ಬಗ್ಗೆ ಮಾತಾಡ್ತಾ ತುಂಬಾ ಹೀಯಾಳಿಸ್ತಾನೆ. ಇದರಿಂದ ಮನನೊಂದಂಥ ಸತಿ ಅಲ್ಲೇ ಇದ್ದಂಥ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಹೀಗಾಗುವಾಗ ಭೂಲೋಕದಲ್ಲಿ ರಾಕ್ಷಸರ ಕಾಟ ತುಂಬಾ ಆದಾಗ ಯೋಗಿಗಳೆಲ್ಲ ಕೂತು ಸತಿಯನ್ನ ಪ್ರಾರ್ಥಿಸ್ತಾರೆ, ಹೇಗಾದ್ರೂ ಮಾಡಿ ಇವರಿಂದ ನಮ್ಮನ್ನ ಕಾಪಾಡು ಅಂತ. ಆಗ ಭೂಮಿಯಲ್ಲಿ ಪರ್ವತರಾಜನ ಮಗಳಾಗಿ ಜನಿಸುವಂತಹ ಸತಿ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ. ಶೈಲಪುತ್ರಿ ಅಂತ ಅಂದ್ರೆ ಶೈಲ ಅಂದ್ರೆ ಪರ್ವತ ಅಂತ, ಪುತ್ರಿ ಅಂದ್ರೆ ಮಗಳು, ಪರ್ವತರಾಜನ ಮಗಳಾಗಿರುವಂತವಳು ಅಂತ ಶೈಲಪುತ್ರಿ ಅಂತ ಕರಿತೀವಿ. ಈ ದಿನ ನಾವು ಯಾವ ಬಣ್ಣ ಧರಿಸಿದ್ರೆ ನಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ ಅಂದ್ರೆ ಹಳದಿ ಬಣ್ಣ. ನಮಗೆಲ್ಲ ಗೊತ್ತಿರೋ ಹಾಗೆ ಬಣ್ಣಕ್ಕೂ ನಮ್ಮ ಬಾಡಿಯಲ್ಲಿರುವಂಥ ಎನರ್ಜೀಸ್ಗೂ ಒಂದು ಸಂಬಂಧ ಇರುತ್ತೆ. ಈ ದಿನ ನಾವು ವಿಶೇಷವಾಗಿ ಹಳದಿ ಬಣ್ಣ ಧರಿಸೋದ್ರಿಂದ ನಮಗೆ ಸುಖ ಸಂತೋಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಶೈಲಪುತ್ರಿಯನ್ನ ಪೂಜಿಸೋ ದೇವಸ್ಥಾನಗಳು ಭಾರತದಾದ್ಯಂತ ಹಲವು ಕಡೆ ಇವೆ. ಅದರಲ್ಲಿ ಪ್ರಮುಖವಾದವು ಉತ್ತರ ಪ್ರದೇಶದ ವಾರಣಾಸಿಯ ಮರ್ಹಿಯಾ ಘಾಟ್ನಲ್ಲಿರುವಂಥದ್ದು, ಮಹಾರಾಷ್ಟ್ರದ ಹೆಡವದೆ ಗ್ರಾಮದಲ್ಲಿರೋ ಹೆಡವದೆ ಮಹಾಲಕ್ಷ್ಮಿ, ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಹಾಗೂ ಝೀವಾನ್ನಲ್ಲಿರೋ ಶೈಲಪುತ್ರ ಮಂದಿರಗಳು.